ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸತತವಾಗಿ 7 ಬಾರಿ ಗೆದ್ದಿರುವ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಮನವಿ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು, ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ರಾಜ್ಯ ಮತ್ತು ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡುತ್ತಾರೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಹೆಸರು ಗಳಿಸಿದ್ದಾರೆ. ಈ ಕ್ಷೇತ್ರವನ್ನು ಹಗಲಿ ರಾತ್ರಿ ಎನ್ನದೆ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಾರೆ. ಸರ್ಕಾರದ ಯೋಜನೆಗಳನ್ನು ಜನರ ಬಾಗಿಲಿಗೆ ಮುಟ್ಟಿಸುವಂತಹ ಕೆಲಸ ಮಾಡಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದರೆ ಅವರಿಂದ ಮಾತ್ರ ಸಾಧ್ಯ. ಶಾಸಕ ಎನ್.ವೈ. ಗೋಪಾಲಕೃಷ್ಣ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ. 7 ಬಾರಿ ಶಾಸಕರಾದರೂ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತ ನಡೆಸಿದ್ದಾರೆ. ಈ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಹೆಚ್ಚಾಗಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಲಭಿಸಿದ್ದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ಭರವಸೆ ನೀಡಿದರು. ದೀನ ದಲಿತರ ಬಗ್ಗೆ ಅಪಾರವಾದ ಕಾಳಜಿ ವಹಿಸಿದ್ದಾರೆ. ಮುಂಬರುವ ಸಚಿವ ಪುನರ್ರಚನೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಪ್ಪ ನಾಯಕ್, ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಮುದಿಯಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್. ಶ್ರೀಕಾಂತ್ ಹಾಗೂ ಇನ್ನೂ ಇತರರು ಇದ್ದರು. ವರದಿ ಕೆ.ಟಿ. ಓಬ್ಳೇಶ್, ನಲಗೇತನಹಟ್ಟಿ. ಸಹಪಾಠಿ ಮತ್ತು ಇದೇ ಸೇವೆಯನ್ನು ಸಂಸ್ಥೆಗೆ ಸೇವೆ ಮಾಡುವಂಥ ಕ್ಷೇತ್ರದ ಸಾರ್ವಜನಿಕ
ನಮ್ಮ ದೇಶ ಜವಾಬ್ದಾರಿಗಳು ಮೂಲತಃ ಕೂಡ್ಲಿಗೆಯವರಾಗಿದ್ದು ಅವರು ಸಿಪೆಟ್ ಮುಗಿಸಿದ್ದು ದೈಹಿಕ ಶಿಕ್ಷಕರಾಗಿ ಬಾಲಕಿಯರ ಶಾಲೆಗೆ 1994 ಆಗಸ್ಟ್ 1ನೇ ತಾರೀಕಿಗೆ ಈ ಶಾಲೆಗೆ ಜಾಯ್ನ್ ಆದರು. ಈ ಶಾಲೆಗೆ ಜಾಯ್ನ್ ಆದಮೇಲೆ ಅವರು ಮುಖ್ಯ ಗುರುಗಳೊಂದಿಗೆ ಶಿಕ್ಷಕರೊಂದಿಗೆ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಅದರಲ್ಲೂ ಅವರ ಮೂಲ ಸಬ್ಜೆಕ್ಟ್ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಣದಲ್ಲಿ ಎಲ್ಲ ನಮ್ಮ ತಾಲೂಕು ಲೆವೆಲ್ಲು, ಜಿಲ್ಲಾ ಲೆವೆಲ್ಲು, ವಿಭಾಗ, ರಾಜ್ಯ ಮಟ್ಟಕ್ಕೆ ಹೋಗಿರುವಂತಹ ಕೆಲವು ಪರಿಸ್ಥಿತಿಗಳು ಇವೆ. ಆ ಒಂದು ಸಾಕ್ಷಿಗಳು ಇವೆ ಅಂತ ಸೀಟ್ ತಂದರೆ ಅಂತ ಮತ್ತು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಮೂಲತಃ ನಮ್ಮ ಕೂಡ್ಲಿಗೆಯಲ್ಲಿ ಕೂಡ ಬೇಕಾದಷ್ಟು ಅವರು ಪ್ರೈಸನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ. ಜೊತೆಗೆ ಇಲ್ಲಿನ ಶಾಲೆ ಸುತ್ತಮುತ್ತ ಜನಸಾಮಾನ್ಯ ಜೊತೆಗೆ ಸಂಪರ್ಕ ಹೊಂದಿ ಅನ್ಯೋನ್ಯವಾಗಿ ಶಾಲೆಗೆ ಮಕ್ಕಳನ್ನು ತರ್ತಕ್ಕಂಥದ್ದು ಭಾಳ ಯಶಸ್ವಿನ ಕೆಲಸ. ಯಾಕೆಂದರೆ ಇದು ಊರು ಬಿಟ್ಟು ಮನೆಗಿದೆ ಶಾಲೆ. ಇದರ ಹಿಂದುಗಡೆ ಇನ್ನೂ 2 ಶಾಲೆ ಇದೆ. ಅದು ದಾಟು ಮಕ್ಕಳು ಬರಬೇಕಲ್ಲ, ಹಳ್ಳಿಗೆ ಹೋಗಿ ಮಕ್ಕಳು ಕರ್ಕೊಂಡ್ಬಂದು ಯಾವತ್ತೂ 200 ಮಕ್ಕಳಿಗಿಂತ ಕೆಳಗಿಂದೆ ಈ ಅಷ್ಟು ಮಟ್ಟಿಗೆ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಈ ದೈಹಿಕ ಶಿಕ್ಷಕ. ಇದೇ ಶಾಲೆಯಲ್ಲಿ ವಿಶೇಷ ಅಂದರೆ ಅವರಲ್ಲಿ ಆಕರ್ಷಕ ಗುಣ ಇತ್ತು. ಯಾವೊಂದು ಆಫೀಸರ್ಸಲ್ಲಾಗಲಿ, ಟೀಚರ್ಸಲ್ಲಾಗಲಿ, ಮಕ್ಕಳಲ್ಲಾಗಲಿ ಬೋಧನೆಯ ಜೊತೆಗೆ ಶಿಕ್ಷಕರ ಜೊತೆಗೆ ಅನ್ಯೋನ್ಯವಾಗಿ ನಗುತ್ತಾ ತಮ್ಮ ಕೆಲಸ ಕಾರ್ಯ ಮಾಡ್ತಾಯಿದ್ದರು. ಜನರ ಜೊತೆಗೆ ಸಂಪರ್ಕ ಚೆನ್ನಾಗಿತ್ತು. ಜೊತೆಗೆ ಅವರು ಇದೇ ಶಾಲೆಗೆ ಸುಮಾರು ಅವರು 94ನೇ ಇಸ್ವಿಯಿಂದ ಇವತ್ತೇನು 31/5/2025 ಇಸ್ವಿಗೆ ಏನು ಬಿಡುಗಡೆ ಆಗ್ತದೆ ಇವತ್ತು ಅವರು ನಿವೃತ್ತಿ ಜೀವನ. ಅಲ್ಲಿವರೆಗೂ ಕೂಡ ಈ ಒಂದೇ ಶಾಲೆಯಲ್ಲಿ ಕೆಲಸ ಮಾಡಿ ಉತ್ತಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿದ್ದಾರೆ. ಈ ಸೇವೆ ಅವರ ಆತ್ಮ ಕೂಡ ಒಳ್ಳೆಯ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯ ಆದರ್ಶವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಶ್ರೇಯಾಭಿವೃದ್ಧಿಗೆ ದುಡಿದಿರ್ತಕ್ಕಂಥವರು. ಅವರ ವಯೋನಿವೃತ್ತಿ ಅವ್ರ ಜೀವನದಲ್ಲಿ ಕುಟುಂಬವಾಗಿ ಚೆನ್ನಾಗಿರಲಿ, ಮನೆಯಲ್ಲಿ ವಿಶ್ರಾಂತಿ ಜೀವನ ಚೆನ್ನಾಗಿ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಶಿವರಾಜ್ ಸರ್ ಕೂಡ ಇಲ್ಲಿ ಅವರು ಕೆಲಸ ಮಾಡಿರ್ತಕ್ಕಂಥ, ತಿಂದಪ್ಪ ಸರ್ ಕೂಡ ಇದೇ ಶಾಲೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಶಾಲೆಯಲ್ಲಿ ಕೆಲಸ ಮಾಡಿ ಈಗ ಶಿವರಾಜ್ ಸರ್ ಅವರು ಕೂಡ ನಿವೃತ್ತಿ ಹೊಂದಿದ್ದಾರೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಇವ್ರ ಜೊತೆಗೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಕೊಲಾಬ್ ಸರ್ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು. ಧನ್ಯವಾದಗಳು. ಈ ವೇದಿಕೆ ಮೇಲೆ ಆಸನಗಳಿರುವ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಸರ್ಕಾರಿ ನೌಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಮತ್ತು ವಿಧಿ ಸೇರಿಸಿರ್ತಕ್ಕಂಥ ಮತ್ತು ಇವತ್ತು ನಿವೃತ್ತಿ ಹೊಂದಿರಲಾಗಿರ್ತಕ್ಕಂಥ ಮತ್ತು ನಮ್ಮ ಸಹೋದರಿಗಳಾಗಿರ್ತಕ್ಕಂಥ ನಾನು ಈ ಶಾಲೆಯಲ್ಲಿ 2000 ಈ ಶಾಲೆಗೆ ಬಂದೆ. ಮೇಡಮ್ ಅವರು ಮೊದಲಿಂದಲೂ ಕೂಡ ಆತ್ಮೀಯ. ನಾವು ಯಾಕಂದರೆ ಕೂಡ್ಲಿಗೆ ಲೋಕಲ್ ಆಗಿರೋದ್ರಿಂದ, ಇಲ್ಲಿ ಸ್ಥಳೀಯವಾಗಿರೋದ್ರಿಂದ ಇಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುವಾಗ ಪರಿಚಯ ಇರ್ತಕ್ಕಂಥ ಮೇಡಮ್ ಅವರು. ಮತ್ತು ಶಿವರಾಜ್ ಸರ್ ಕೂಡ ನಾವು ಟೀಚರ್ಸ್ ಮಾಡುವಾಗೆಲ್ಲ ಕಾನೂನಿನಿಂದ ಜೊತೆಗೆ ಅವರು ದೂರಾಗಿತ್ತು. ಹೀಗಾಗಿ ಈ ಶಾಲೆಗೆ ಬಂದಿದ್ದು ಹೊಸದೇ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಸೇವೆಯನ್ನು ಮಾಡ್ತಿದ್ದೆ. ಬಹುಶಃ ನಮ್ಮ ವೃತ್ತಿ ಜೀವನದಲ್ಲಿ ನಾನು ಈ ಬಾಲಕಿಯರ ಶಾಲೆಯನ್ನು ಇನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಅಷ್ಟೇ ಆತ್ಮೀಯವಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಇಲ್ಲಿ ಇರ್ತೇವೆ. ಹಾಗಾಗಿ ನಾನು ಈ ಶಾಲೆನ ಯಾವತ್ತೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಜ್ ಸರ್ ಅವರು ಮುಖ್ಯಗುರುಗಳಾಗಿದ್ದರು. ನಾವೆಲ್ಲ ಸಹಾಯಕ ಶಿಕ್ಷಕರಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ವಿ. ಮೊದಲೆಲ್ಲ ಹೆಂಗೋ ಇದ್ದಂಥ ಶಾಲೆನ ತುಂಬ ಉನ್ನತ ಮಟ್ಟಕ್ಕೆ ನಾವು ಈ ಶಾಲೆನ ಕೊಂಡೊಯ್ದು ಅಂತ ಹೇಳಿ ನಮಗೆ ಭಾಳ ಹೆಮ್ಮೆ ಆಗುತ್ತೆ. ನಾವು ಶ್ರೀರಾಜ್ ಸರ್ ಕೂಡ ಬಡ್ತಿ ಬೇರೆ ಹೋಗುವಂಥ ಹೆಚ್ಚುವರಾಗಿ ನಾವು ಶುರುಪಡಿಸೋದು. ಆ ನಂತರ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಅದೆಲ್ಲರಿಗೂ ಕೂಡ ಸಪೋರ್ಟಿವ್ ಆಗಿದ್ದರು ಅಂತಂದರೆ ನಾರಾಯಣ ಮೇಡಮ್. ಹಾಗಾಗಿ ಅವರು ಇದೇ ಶಾಲೆಗೆ ಸೇರಿಬಿಟ್ಟು ಇದೇ ಶಾಲೆ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಸೇರಿ ಮತ್ತು ಇಲ್ಲೇ ರಿಟೈರ್ಡ್ ಆಗಿರ್ತಕ್ಕಂಥದ್ದು ನಮ್ಮ ವೃತ್ತಿ ಶಿಕ್ಷಕ ವೃತ್ತಿಯಲ್ಲಿ ಕೆಲವೇ ಕೆಲವು ಜನಕ್ಕೆ ಸಿಗ್ತಕ್ಕಂಥ
ಅವಕಾಶ ಅಂತ ಒಂದು ಅವಕಾಶ ನಮ್ಮ ನಾಗರತ್ನ ಮೇಡಮ್ ಅವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಅವರು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಸ್ನೇಹಜೀವಿ. ಎಷ್ಟು ಮಟ್ಟಿಗೆ ಅಂತಂದರೆ ಯಾರಾದರೂ ಕಷ್ಟದಾಗಿದ್ದಾರೆ ಅಂದರೆ ಅವ್ರು ಕಷ್ಟ ಅನ್ನೋ ರೀತಿಯಲ್ಲಿ ಅವರು ಸಹಕಾರ ಮಾಡ್ತಕ್ಕಂಥ ಮತ್ತು ಸ್ಪಂದಿಸ್ತಕ್ಕಂಥ ಗುಣ ಅವರಲ್ಲೇ ಇದೆ. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಶಾಲೆಗೆ ಬೇರೆ ಟೀಚರ್ಸ್ಗೆಲ್ಲ ಯಾಕಾದರೂ ಏನಾದರೂ ಕಷ್ಟಗಳಾದಾಗ, ಏನಾದರೂ ತೊಂದರೆ ಆಸ್ಪತ್ರೆಗೆ ಹೋಗೋ ಸಂದರ್ಭ ಬಂದಾಗ ರಾತ್ರಿ 12 ಗಂಟೆ ಆದರೂ ಕೂಡ ಅವರು ಸದಾ ಸಿದ್ಧರಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅಷ್ಟು ಮಟ್ಟಿಗೆ ಅವರು ಸ್ನೇಹಿತರಾಗಿದ್ದಂಥವ್ರು. ಹಾಗಾಗಿನೇ ಬಹುಶಃ ದೇವರವರಿಗೆ ಅಷ್ಟೊಂದು ಆರೋಗ್ಯವನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಮತ್ತು ಇಲ್ಲಿ ನಮ್ಮ ಗ್ರೌಂಡ್ ಇಲ್ಲಂದ್ರೂ ಕೂಡ ಬೇರೆ ಬೇರೆ ಕಡೆಗೆಲ್ಲ ಕರ್ಕೊಂಡೋಗಿ ಮಕ್ಕಳನ್ನ ಆಟ ಆಡಿಸಿ ರಾಜ್ಯ ಮಟ್ಟದವರಿಗೆ ಕೂಡ ಮಕ್ಕಳನ್ನ ಕರ್ಕೊಂಡೋಗಿ ಆಟ ಆಡಿಸಿರ್ತಕ್ಕಂಥ ಟೀಚರು. ಜಿಲ್ಲಾ ಮಟ್ಟ ಕಮ್ಮಿ ಅಂದರೂ ಜಿಲ್ಲಾ ಮಟ್ಟಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಟ್ಟಿಗೆ ಅವರು ಆ್ಯಕ್ಟಿವ್ ಆಗಿದ್ದಂಥ ಟೀಚರ್. ಒಬ್ಬ